ನಮಸ್ಕಾರ ಎಲ್ರಿಗೂ, ನಾನು ರೂಪ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಈಜಿ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಆಶೀರ್ವಾದ ಚಪಾತಿ, ಒಂದು ಬೋಲ್ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸೋಣ. ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಇವಾಗ ಹದವಾಗಿ ಕೆಲಸ ಆಯಿತು. 1 ಅವರ್ ಸ್ಟೋರ್ ಮಾಡೋಣ. 1 ಅವರ್ ಆಯ್ತು. ಇವಾಗ ನೋಡಿ ಎಷ್ಟು ಮಿದುವಾಗಿ ಬಂದಿದೆ. ಹಿಟ್ಟು ಎಷ್ಟು ಸಾಫ್ಟಾಗಿ ಬರುತ್ತೋ ಚಪಾತಿನ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಇವಾಗ ಉದ್ದಕ್ಕೆ ಗೋಲ್ ಮಾಡ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ಉದ್ಕೊತ ಬರ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಉದ್ಕೋಬೇಕು, ಆಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಜಾಸ್ತಿ ಏನೆಲ್ಲ, ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ನೋಡಿ ಈ ಥರ ಮಡ್ಚ್ಕೋಬೇಕು. ಕೊನೆಯಲ್ಲಿ ಈ ಥರ ಮಡಚಿ ದುಂಡಿಗೆ ಒಂಥರ ಚಿಕ್ಕದಾಗಿ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಅದನ್ನೇ ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ. ಇವಾಗ ಒಂದೊಂದಾಗಿ ಉದ್ಕೊತ ಬರೋಣ. ಸ್ವಲ್ಪ ಹಿಟ್ಟು ಹಚ್ಕೊಂಡು, ಡ್ರೈ ಹಿಟ್ಟು ನೋಡಿ ಒಂದೊಂದಾಗಿ ಸಣ್ಣಕ್ಕೆ ಮೊದಲು ಲಾಸ್ಟ್ ಉದ್ದಬೇಕು, ಆಮೇಲೆ ಸೆಂಟ್ರಿಗೆ ಉದ್ದಬೇಕು. ಹಿಟ್ಟು ಸಾಫ್ಟಾಗಿದ್ದಕ್ಕೆ ತುಂಬಾ ಈಸಿಯಾಗಿದೆ ಉದ್ದಕ್ಕೆ. ನೋಡಿ ಈ ಥರ ಉದ್ಕೋಬೇಕು. ಇವಾಗ ಉದ್ಕೊಂಡಾಯಿತು. ಇವಾಗ ಹಂಚು ಚೆನ್ನಾಗಿ ಕಾದಿದೆ. ಚಪಾತಿ ಹಾಕೋಣ. ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಚಪಾತಿ ಮೇನ್ ಅಂದರೆ ಚಪಾತಿ ಹಿಟ್ಟು ಕಲಸಿದಾದಮೇಲೆ ತುಂಬಾ ನೆಂದಿರಬೇಕು. ನೆಂದಾದ್ಮೇಲೆ ತೆಳ್ಳಗೆ ಉದ್ದಿದ್ರೂ ಸಹಿತ ತುಂಬಾ ಬೇಗ ಬೇಯುತ್ತೆ. ಹಂಚು ಚೆನ್ನಾಗಿ ಕಾದಿರಬೇಕು. ಹಂಚು ಕಾಯ್ಲಂಗೆ ಹಾಕಬಾರ್ದು, ಚೆನ್ನಾಗಿರಲ್ಲ. ನೋಡಿ ಚೆನ್ನಾಗಿ ಹಂಚು ಕಾದಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ ಅಂತ. ಚಪಾತಿ ಬೇಯಿಸೋದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಬೇಯುತ್ತೆ. ಚಪಾತಿ ಮಾಡೋದು ಎಷ್ಟು ಈಸಿನೋ ಅದೇ ಥರ ಆಲೂ ಪರೋಟ ಮಾಡೋದು ತುಂಬಾ ಈಸಿ. ಆ್ಯಂಡ್ ಸ್ಕ್ರೀನಲ್ಲಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ ಅಂತ. ಇದೇ ಮೆಥಡಲ್ಲಿ ಚಪಾತಿ ನೀವು ಮನೇಲಿ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.